ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂತಂದರೆ, ಈ ರೀತಿ ಗುಂಪಾಗಿ ಬಂದಿರುವ ಸಸಿಯನ್ನು ಮುಂದೆ ಏನಪ್ಪ ಪ್ರೊಸೆಸಿಂಗ್ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗುಂಪಾಗಿ ಬಂದಿವೆ ಸಸಿಗಳಂತ. ಇಷ್ಟು ಗುಂಪಾಗಿ ಸಸಿಗಳು ಯಾಕೆ ಹಾಕಿರ್ತಾರಂದರೆ, ಒಂದೊಂದು ಟೈಮ್ನಲ್ಲಿ ಮೆಣಸಿನ ಸಸಿ ನಾಟುವಾಗ ಸಾಯೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ಮೊಳಕೆ ಹೊಡೆಯೋದಿಲ್ಲ. ಆ ಟೈಮ್ನಲ್ಲಿ ಈ ಸಸಿಯನ್ನು ಬೇರೆ ಕಡೆನೂ ಹಚ್ಚೋಕ್ಕೆ ಬರುತ್ತೆ. ಇದು ಕಿತ್ಕೊಂಡೋಗಿ ಬೇರೆ ಕಡೆನೂ ಹಚ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ರೀತಿ ಗುಂಪಾಗಿರೋ ಸಸಿಯನ್ನು ಇದೇ ರೀತಿ ಬಿಡೋದಿಲ್ಲ ದೊಡ್ಡದಾಗೋ ತನಕ. ಇದರಲ್ಲಿ 3ರಿಂದ 4 ಗಿಡಗಳ ಮಾತ್ರ ಬಿಡ್ತಾರೆ. 3ರಿಂದ 4 ಗಿಡಗಳ ಮಾತ್ರ ಯಾಕೆ ಬಿಡ್ತಾರಪ್ಪ ಅಂತಂದರೆ, ಈ ಸಸಿ ಏನಿದೆ ಇಷ್ಟು ಸಸಿಯನ್ನು ಗುಂಪಾಗಿ ಬಿಟ್ಟರೆ ಮುಂದೆ ಗಿಡ ದೊಡ್ಡದಾದ ಮೇಲೆ ಕಾಯಿ ಆಗೋ ಚಾನ್ಸಸ್, ಕಾಯಿ ಆಗ್ತವೆ ಆದರೆ ಕಡಿಮೆ ಆಗುತ್ತವೆ. ಕಾಯಿ ಕಡಿಮೆ ಯಾಕಪ್ಪ ಆಗುತ್ತವೆ ಅಂತಂದರೆ, ಈ ರೀತಿ ಗುಂಪಾಗಿರೋದ್ರಿಂದ ಗಾಳಿ ಸಂಚಾರ ಇದರ ಮಧ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಇವುಗಳನ್ನು ಈ ರೀತಿ ಬಿಡೋದಿಲ್ಲ. ಇದರಲ್ಲಿ ಕೇವಲ 3ರಿಂದ 4 ಸಸಿಗಳನ್ನು ಮಾತ್ರ ಬಿಡ್ತಾರೆ. ಉಳಿದ ಸಸಿಗಳನ್ನು ಕಿತ್ತಾಕ್ಬಿಡ್ತಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಕೈನಿಂದ ಊರಿದ್ರಲ್ಲಿ ಸಸಿಗಳನ್ನು ಸ್ವಲ್ಪ ಜಾಸ್ತಿ ಕಿತ್ತಾಕ್ತಾರೆ. ಆದರೆ ಬಿತ್ತಿದ್ರಲ್ಲಿ ಆ ರೀತಿ ಅಲ್ಲ, ಅದರಲ್ಲಿ ಸಸಿ ಕಡಿಮೆ ಕಿತ್ಸ್ಕೊಳ್ಳುತ್ತೆ. ಅದು ಇಲ್ಲಿ ನೋಡ್ತಿರ್ಬೋದು ಇದು ಎಷ್ಟು ಗುಂಪಾಗಿ ಬಂದಿವೆ ಅಂತ ಸಸಿಗಳನ್ನು. ಈ ಸಸಿಗಳನ್ನು ಇವೆಲ್ಲಷ್ಟು ಇದೇ ರೀತಿ ಬಿಡೋದಿಲ್ಲ. ಇದರಲ್ಲಿ ಕೇವಲ 3ರಿಂದ 4 ಸಸಿಗಳನ್ನು ಮಾತ್ರ ಬಿಡ್ತಾರೆ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಷನ್ ಸಿಕ್ಕಿದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಟ್ಬಿಡಿ ಗಾಯ್ಸ್. ಇದೇ ರೀತಿ ಡೈಲಿ ವೀಡಿಯೋ ಮಾಡ್ತೀನಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಡೈಲಿ ಇದೇ ರೀತಿ ವೀಡಿಯೋ ಮಾಡ್ತೀನಿ, ಹತ್ತಿ ಬೇಳೆ ಮತ್ತು ಮೆಣಸಿನ ಬೇಳೆದ್ದು. ಮತ್ತು ಇದು ಇವಾಗಲೇ ಕಿತ್ತಾಕ್ತಾರೆ ಅಂದರೆ ಇವಾಗಲೇ ಕಿತ್ತೋದಿಲ್ಲ. ಈ ಸಸಿಯನ್ನು ಇನ್ನೂ ಸ್ವಲ್ಪ ದೊಡ್ಡದಾಗೋವರೆಗೂ ಬಿಟ್ಟು ಇದರಲ್ಲಿರುವಂತಹ ಎಲ್ಲ ಸಸಿಯನ್ನು ತೆಗೆದುಬಿಟ್ಟು 3ರಿಂದ 4 ಸಸಿ ಮಾತ್ರ ಬಿಡ್ತಾರೆ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗಾಯ್ಸ್.